ತಮಿಳುನಾಡಿನಲ್ಲಿ ಇಂದಿನಿಂದ ದಳಪತಿಯ ದರ್ಬಾರ್ ಶುರುವಾಗಲಿದೆ. ಬಹುಮತದ ಅಗ್ನಿ ಪರೀಕ್ಷೆಯನ್ನ ಜನನಾಯಕನ್ ಗೆದ್ದಿದ್ದಾರೆ. ಬೆಳಗ್ಗೆ 10 ಗಂಟೆಗೆ ಸಿಎಂ ಆಗಿ ಜೋಸೆಫ್ ವಿಜಯ್ ಪದಗ್ರಹಣ ನಡೆಸಲಿರುವಂತದ್ದು ಪ್ರಮಾಣ ವಚನವನ್ನು ಸ್ವೀಕಾರ ಮಾಡ್ತಾರೆ. ಇಂದು ಬೆಳಗ್ಗೆ 10 ಗಂಟೆಗೆ ಒಬ್ಬ ನಟ, ಪೊಲಿಟಿಕಲ್ ಬ್ಯಾಕ್ ಗ್ರೌಂಡ್ ಇಲ್ಲ ಆದ್ರೂ ಕೂಡ ಮೊಟ್ಟ ಮೊದಲ ಬಾರಿಗೆ ಚುನಾವಣೆಯನ್ನು ಎದುರಿಸಿ ಈಗ ಸಿಎಂ ಸ್ಥಾನವನ್ನು ಅಲಂಕರಿಸ್ತಾ ಇದ್ದಾರೆ. ವಿಜಯ್ಗೆ ಪ್ರಮಾಣ ವಚನವನ್ನು ಬೋಧಿಸಲಿದ್ದಾರೆ ಗವರ್ನರ್. ಚೆನ್ನೈನ ನೆಹರು ಸ್ಟೇಡಿಯಂನಲ್ಲಿ ಸಕಲ ರೀತಿಯ ಸಿದ್ಧತೆ ಆಗಿದೆ. ವಿಜಯ್ ಜೊತೆಗೆ 10 ಸಚಿವರು ಕೂಡ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡಲಿದ್ದಾರೆ. ವಿಜಯ್ ಪ್ರಮಾಣ ವಚನ ನೋಡೋಕೆ ಫ್ಯಾನ್ಸ್ಗಳು ಬರ್ತಾ ಇದ್ದಾರೆ. ತಮಿಳುನಾಡಿನ ಮೂಲೆ ಮೂಲೆಯಿಂದ ಅಭಿಮಾನಿಗಳು ಸೇರುವಂತಹ ಚಾನ್ಸಸ್ ಇದೆ. ನೆಹರು ಸ್ಟೇಡಿಯಂ ಸುತ್ತಮುತ್ತ ಭಾರಿ ಅಲರ್ಟ್ ಆಗಿದ್ದಾರೆ ಪೊಲೀಸರು. 10,000ಕ್ಕೂ ಹೆಚ್ಚು ಪೊಲೀಸರನ್ನ ಭದ್ರತೆಗೆ ಅಂತ ನಿಯೋಜನೆ ಮಾಡಲಾಗಿರೋದು. ಯಾಕಂದ್ರೆ ವಿಜಯ್ ಈ ಹಿಂದೆ ಒಂದು ರ್ಯಾಲಿಗೆ ಹೋಗಿ ಅಲ್ಲಿ ಕಾಲ್ ತುಳಿತದಿಂದ ಸಾಕಷ್ಟು ಜನರ ಸಾವಾಗಿತ್ತು. ಅಂತಹ ದುರ್ಘಟನೆ ಮತ್ತೆ ಆಗಬಾರ್ದಲ್ವಾ? ಸೊ ಹಾಗಾಗಿ 10,000 ಪೊಲೀಸರನ್ನ ನಿಯೋಜನೆ ಮಾಡಲಾಗಿದೆ. 10 ಗಂಟೆಗೆ ಇವತ್ತು ಬೆಳಗ್ಗೆ 10 ಗಂಟೆಗೆ ಪ್ರಮಾಣ ವಚನವನ್ನ ಸ್ವೀಕರಿಸಲಿದ್ದಾರೆ ಜೋಸೆಫ್ ವಿಜಯ್. ಒಬ್ಬ ನಟನಾಗಿ ಒಬ್ಬ ಅಭಿಮಾನಿಗಳು ಒಬ್ಬ ನಟನನ್ನ ಯಾವ ಹಂತಕ್ಕೆ ತೆಗೆದುಕೊಂಡು ಹೋಗಬಹುದು ಅನ್ನುವಂಥದ್ದಕ್ಕೆ ಇದೇ ಸಾಕ್ಷಿ ಅಂತಾನೆ ಹೇಳ್ಬಹುದು. ಯಾಕಂದ್ರೆ ಮೊದಲ ಬಾರಿ ಚುನಾವಣೆಗೆ ನಿಂತು ಮೊದಲ ಪ್ರಯತ್ನದಲ್ಲೇ ಸಿಎಂ ಸ್ಥಾನಕ್ಕೆ ಏರುವಂಥದ್ದು ಅಂತಂದ್ರೆ ಅಷ್ಟು ಸುಲಭದ ಮಾತಲ್ಲ. ಸೊ ಹಾಗಾಗಿ ಇವತ್ತು ಪ್ರಮಾಣ ವಚನ ಸ್ವೀಕಾರ ಮಾಡುವಂತಹ ಸಂದರ್ಭದಲ್ಲಿ ಲಕ್ಷಾನುಗಟ್ಟಲೆ ದಳಪತಿಯ ಅಭಿಮಾನಿಗಳು ಸೇರುವಂತಹ ಚಾನ್ಸಸ್ ಇದೆ. ಎಂದು ಪ್ರಮಾಣ ವಚನವನ್ನ ಗವರ್ನರ್ ಬೋಧಿಸ್ತಾರೆ. ಆದ್ರೆ 3 ದಿನಗಳಲ್ಲಿ ಫ್ಲೋರ್ ಟೆಸ್ಟ್ ಅನ್ನುವಂಥದ್ದಿದೆ. ಬಹುಮತವನ್ನ ಸಾಬೀತು ಮಾಡಬೇಕು. ಬಹುಮತ ಸಾಬೀತಿಗೆ 3 ದಿನಗಳ ಡೆಡ್ ಲೈನ್ ಅನ್ನ ಗವರ್ನರ್ ಕೊಟ್ಟಿದ್ದಾರೆ. ಈ 3 ದಿನಗಳಲ್ಲಿ ನನ್ನ ಪರವಾಗಿ 118 ಶಾಸಕರಿದ್ದಾರೆ ಅನ್ನುವಂಥದ್ದನ್ನ ಜೋಸೆಫ್ ವಿಜಯ್ ಏನಿದ್ದಾರೆ ಪ್ರೂವ್ ಮಾಡಬೇಕು. 3 ದಿನದಲ್ಲಿ ಸದನದಲ್ಲಿ ಸಂಖ್ಯಾಬಲವನ್ನ ತೋರಿಸಬೇಕು. ಎಲ್ಲರೂ ಕೂಡ ಸ್ವಇಚ್ಛೆಯಿಂದ ನಾವು ವಿಜಯ್ಗೆ ಸಪೋರ್ಟ್ ಮಾಡ್ತಿದ್ದೀವಿ ಅನ್ನುವಂಥದ್ದನ್ನ ತೋರಿಸ್ಕೊಡ್ಬೇಕು. ವಿಧಾನಸಭೆಯ ಸದನದಲ್ಲಿ 120 ಶಾಸಕರ ಬಹುಮತವನ್ನ ತೋರಿಸಬೇಕು. ಯಾಕಂದ್ರೆ ವಿಜಯ್ 120 ಶಾಸಕರು ನಮ್ಮ ಸಪೋರ್ಟ್ ಅಲ್ಲಿ ಇದ್ದಾರೆ ಅಂತ ಹೇಳ್ತಿದ್ದಾರೆ. ಸೊ ಹಾಗಾಗಿ ಇಲ್ಲಿ ಬಹುಮತವನ್ನ ತೋರಿಸಬೇಕು. 120 ಅಲ್ಲದಿದ್ರೂ ಕೂಡ ಈ ಮ್ಯಾಜಿಕ್ ನಂಬರ್ ಏನಿದೆ ಅದನ್ನ ಅದರಲ್ಲಿ ಕನ್ಫರ್ಮ್ ಮಾಡಿಸ್ಬೇಕು. ಕನಿಷ್ಠ 117 ಶಾಸಕರ ಬಹುಮತ ಅಲ್ಲಿ ಇರಲೇಬೇಕು. ಬಹುಮತವನ್ನ ಸಾಬೀತುಪಡಿಸಿ ಗವರ್ನರ್ಗೆ ವರದಿಯನ್ನ ನೀಡಬೇಕು ವಿಜಯ್. ಟಿವಿಕೆ ಪಕ್ಷದ ಮುಖ್ಯಸ್ಥ ಸಿಎಂ ಇವತ್ತು ಬೆಳಗ್ಗೆ 10 ಗಂಟೆಗೆ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡಲಿದ್ದಾರೆ. ಬಹುಮತ ನೀಡದ ಎಲ್ಲಾ ಶಾಸಕರ ವಿವರಣೆಯನ್ನ ಸಲ್ಲಿಸಬೇಕು. ಯಾರೆಲ್ಲ ಬಹುಮತ ಕೊಡ್ತಾ ಇದ್ದಾರೆ ನೋಡಿ, ಆ ಎಲ್ಲಾ ಶಾಸಕರು ಡೀಟೇಲ್ ಅನ್ನ ಕೊಡಬೇಕು. ಆಯಾ ಪಕ್ಷಗಳು ಕೊಟ್ಟಿರುವಂತಹ ಒಂದು ಪ್ರಕಟಣೆಯನ್ನು ತೋರಿಸಬೇಕು. ಸೊ ಇದಕ್ಕೆಲ್ಲ ಗವರ್ನರ್ ವಿಜಯ್ಗೆ ಕೊಟ್ಟಿರೋದು 3 ದಿನಗಳ ಡೆಡ್ ಲೈನ್, 3 ದಿನಗಳ ಟೈಮ್. ಹೀಗಾಗಿ ಇಂದಿನಿಂದಲೇ ವಿಜಯ್ಗೆ ಅಸಲಿ ಅಗ್ನಿ ಪರೀಕ್ಷೆ ಶುರುವಾಗಿದೆ. ಈಗಾಗಲೇ ಈ ಒಂದು ಮ್ಯಾಜಿಕ್ ನಂಬರ್ ಅನ್ನ ಕ್ರಾಸ್ ಮಾಡುವಂಥದ್ದು 120 ಜನರನ್ನ 120 ಶಾಸಕರ ಬಲವನ್ನ ಒಗ್ಗೂಡಿಸೋಕೆ ಸಾಕಷ್ಟು ಪ್ರಯತ್ನವನ್ನ ಪಟ್ಟಿದ್ದಾರೆ ವಿಜಯ್ ಅವರು. ಸೊ ಈ ಒಂದು ಮೈತ್ರಿ ಅನ್ನುವಂಥದ್ದು ಇದನ್ನ ಮ್ಯಾನೇಜ್ ಮಾಡುವಂಥದ್ದು, ಅದ್ರ ಜೊತೆಗೆ ಈ ಫ್ಲೋರ್ ಟೆಸ್ಟ್ ಆಗುವಂಥ ಸಂದರ್ಭದಲ್ಲಿ ಯಾರು ಕೂಡ ಹಿಂದೆಟ್ಟು ಹಾಕಬಾರ್ದು, ಅಷ್ಟು ಗಟ್ಟಿಯಾಗಿ ನಿರ್ಧಾರವನ್ನು ತೆಗೆದುಕೊಳ್ಬೇಕು. ವಿಜಯ್ ಕೂಡ ಅವರಿಗೆ ಬಲವನ್ನು ತುಂಬಿಸುವಂತ ಕೆಲಸವನ್ನು ಕೂಡ ಮಾಡಬೇಕು. ಯಾಕಂದ್ರೆ ಫ್ಲೋರ್ ಟೆಸ್ಟ್ ನಲ್ಲಿ ಸಂಖ್ಯಾ ಬಲಾಬಲವನ್ನು ತೋರಿಸುವಂತ ಕೆಲಸ ವಿಜಯ್ ಮಾಡಲೇಬೇಕು. ಯಾಕಂದ್ರೆ ಇವತ್ತು ಸಿಎಂ ಆಗಿ ಅವರು ಪದಗ್ರಹಣವನ್ನು ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಸಾಕಷ್ಟು ಸವಾಲುಗಳು ಇದೆ. 3 ದಿನಗಳ ಡೆಡ್ ಲೈನ್ ಅನ್ನ ಗವರ್ನರ್ ವಿಜಯ್ಗೆ ಕೊಟ್ಟಿರೋದು. ಸೊ 120 ಶಾಸಕರಿಲ್ಲಾದ್ರೂ ಪರವಾಗಿಲ್ಲ, 117 ಆದ್ರೂ ಆಗ್ಬೇಕು. ಇಲ್ಲಿ ನೋಡ್ತಾ ಇದ್ರ ಸ್ಕ್ರೀನ್ ನಲ್ಲಿ ನೇರ ದೃಶ್ಯಾವಳಿಗಳು ತಮಿಳುನಾಡಿನಿಂದ. ಈಗಾಗಲೇ ಪದಗ್ರಹಣದ ಕಾರ್ಯಕ್ರಮಕ್ಕೆ ಎಲ್ಲಾ ರೀತಿಯ ಸಿದ್ಧತೆ ಆಗ್ತಿದೆ. ಆ ಭಾಗಕ್ಕೆ ವಿಜಯ್ ಹೋಗ್ತಾ ಇದ್ದಾರೆ. ಬೆಂಗಾವಲು ಪಡೆ ಕೂಡ ಅವರಿಗಿರುವಂಥದ್ದು, ಅವರ ಅಭಿಮಾನಿಗಳು ಕೂಡ ಹಿಂಭಾಗದಲ್ಲಿದ್ದಾರೆ. ಕೆಲವೇ ಗಂಟೆಗಳಲ್ಲಿ ಸಿಎಂ ಆಗಿ ದಳಪತಿಯ ದರ್ಬಾರ್ ಶುರುವಾಗಲಿದೆ. ಬೆಳಗ್ಗೆ 10 ಗಂಟೆಗೆ ಕಾರ್ಯಕ್ರಮ ಇರುವಂಥದ್ದು. ಪ್ರಮಾಣ ವಚನ ಸ್ವೀಕಾರ ಕಾರ್ಯಕ್ರಮಕ್ಕೆ ರಾಹುಲ್ ಗಾಂಧಿ ಅವರು ಕೂಡ ಬರ್ತಾ ಇದ್ದಾರೆ ದೆಹಲಿಯಿಂದ. ನೋಡ್ತಾ ಇದ್ದೀರಾ ಈಗ ನೇರ ದೃಶ್ಯಾವಳಿಗಳು ಚೆನ್ನೈನಿಂದ.
ಸೊ ಈಗಾಗಲೇ ಎಲ್ಲರೂ ಕೂಡ ಸ್ಟೇಡಿಯಂ ಕಡೆ ಹೋಗ್ತಾ ಇದ್ದಾರೆ. ಎಲ್ಲಿ ಒಂದು ಪ್ರಮಾಣ ವಚನ ಸ್ವೀಕಾರ ಕಾರ್ಯಕ್ರಮ ಆಗತ್ ನೋಡಿ, ಅಲ್ಲೂ ಕೂಡ ಎಲ್ಲಾ ರೀತಿಯ ಸಿದ್ಧತೆಗಳಾಗ್ತಾ ಇದೆ. ಬರೋಬ್ಬರಿ 10,000 ಪೊಲೀಸರನ್ನ ನಿಯೋಜನೆ ಮಾಡಲಾಗಿದೆ. ಯಾಕಂದ್ರೆ ವಿಜಯ್ ಅಭಿಮಾನಿಗಳು ಅಂತಂದ್ರೆ 1,000 ಗಟ್ಟಲೆ ಇಲ್ಲ, ಲಕ್ಷ ಗಟ್ಟಲೆ ಅಭಿಮಾನಿಗಳಿರುವಂತದ್ದು. ಅಭಿಮಾನಿಗಳಿಂದಲೇ ಇವತ್ತು ಸಿಎಂ ಪಟ್ಟವನ್ನು ಅಲಂಕರಿಸ್ತಾ ಇದ್ದಾರೆ ದಳಪತಿ ವಿಜಯ್. ದಳಪತಿಯ ದರ್ಬಾರ್ ಇಂದಿನಿಂದ ಆರಂಭ ಆಗಲಿದೆ. ಯಾಕಂದ್ರೆ ಎಲೆಕ್ಷನ್ ಆಗತ್ತೆ, ವಿಜಯ್ಗೆ ದೊಡ್ಡ ಮಟ್ಟದಲ್ಲಿ ಶಾಸಕ ಸ್ಥಾನಗಳು ಸಿಗುತ್ತೆ ಅವರ ಪಾರ್ಟಿಗೆ. ಸೊ ಆದ್ರೂ ಕೂಡ ಬಹುಮತ ಸಾಬೀತುಪಡಿಸುವಲ್ಲಿ ಮತ್ತೆ ವಿಫಲ ಆಗ್ತಾ ಇದ್ದಾರೆ. ಗವರ್ನರ್ ಬಳಿ ಹೋಗ್ತಾರೆ, ಅಸಮಾಧಾನದಿಂದ ಮತ್ತೆ ವಾಪಸ್ ಬರ್ತಾರೆ. ಸೊ ಫೈನಲಿ ದಳಪತಿಗೆ ಬಹುಮತ ಸಿಕ್ಕಿದೆ. 120 ಶಾಸಕರ ಬಲಾಬಲ ನನ್ನ ಹತ್ರ ಇದೆ ಅಂತ ಹೇಳ್ಕೊಂಡು ವಿಜಯ್ ನಿನ್ನೆ ಗವರ್ನರ್ ಅವರನ್ನ ಭೇಟಿಯಾಗಿ ಪದಗ್ರಹಣಕ್ಕೆ ಸಮಯ ಸಂದರ್ಭವನ್ನ ಫಿಕ್ಸ್ ಮಾಡಾಗಿದೆ. ಬಟ್ ಇನ್ನು ಫ್ಲೋ ಟೆಸ್ಟ್ ಅನ್ನುವಂಥದ್ದು 3 ದಿನಗಳ ಕಾಲ ಇದೆ. 3 ದಿನಗಳ ಒಳಗಡೆ ಅವರು ಬಹುಮತವನ್ನ ಸಾಬೀತುಪಡಿಸಬೇಕಿದೆ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಕೃಷ್ಣ. ಚೆನ್ನೈನಿಂದ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ರೆ. ಕೃಷ್ಣ, ಫೈನಲಿ ಹಾಗೋ ಹೀಗೋ ಸರ್ಕಸ್ ಮಾಡಿ ದಳಪತಿಯ ದರ್ಬಾರ್ ಇವತ್ತು 10 ಗಂಟೆಯಿಂದ ಆರಂಭ ಆಗುತ್ತೆ. ಸೊ ಈಗ ಪದಗ್ರಹಣ ಕಾರ್ಯಕ್ರಮಕ್ಕೆ ಯಾವ ರೀತಿ ಸಿದ್ಧತೆಗಳೆಲ್ಲ ಆಗ್ತಾ ಇದೆ ಅಂತ? ಖಂಡಿತವಾಗ್ಲೂ ಧನಶ್ರೀ, ಸಾಕಷ್ಟು ಅಡೆತಡೆಗಳ ನಡುವೆ ಈಗ ದಳಪತಿಯವರು ಸರ್ಕಾರ ರಚನೆ ಮಾಡುವಂತ ನಿಟ್ಟಿನಲ್ಲಿ ಕೂಡ ಈಗಾಗಲೇ ಮುಂದಾಗಿದ್ದಾರೆ. ಸಾಕಷ್ಟು ಬಹುಮತ ಕೊರತೆ ಇತ್ತು, ಈಗ ಬಹುಮತ ಕೊರತೆಯನ್ನು ನೀಗಿಸಿಕೊಂಡಿದ್ದಾರೆ. 120 ಶಾಸಕರ ಸಂಖ್ಯೆಯನ್ನು ಕೂಡ ಗಳಿಸಿರುವಂತದ್ದು. ಗವರ್ನರ್ ಇಂದ ಅಧಿಕೃತವಾಗಿ ಅನುಮೋದನೆಯನ್ನು ತೆಗೆದುಕೊಳ್ಳೋದ್ರ ಮುಖಾಂತರವಾಗಿ ಬೆಳಗ್ಗೆ 10 ಗಂಟೆ ಸುಮಾರಿಗೆ ಚೆನ್ನೈನ ನೆಹರು ಸ್ಟೇಡಿಯಂನಲ್ಲಿ ಅವರು ಅಂದುಕೊಂಡಂತೆ ದೊಡ್ಡ ಮಟ್ಟದ ಕಾರ್ಯಕ್ರಮವನ್ನ ಮಾಡೋದ್ರ ಮುಖಾಂತರವಾಗಿ ಅವರ ಅಭಿಮಾನಿಗಳು, ಕಾರ್ಯಕರ್ತರು ಮತ್ತೆ ಅವ್ರ ಮುಂದೆನೆ ಪ್ರಮಾಣ ವಚನವನ್ನ ತೆಗೆದುಕೊಳ್ಳುವಂತ ನಿಟ್ಟಿನಲ್ಲಿ ಕೂಡ ಈಗಾಗಲೇ ನಟ ವಿಜಯ್ ಅವರು ಕೂಡ ಮುಂದಾಗಿರುವಂತದ್ದು. ಈಗಾಗಲೇ ಈ ಒಂದು ಕಾರ್ಯಕ್ರಮಕ್ಕೆ ಸಾಕಷ್ಟು ಭದ್ರತೆಯನ್ನ ಈಗಾಗಲೇ ಕೈಗೊಳ್ಳಲಾಗಿರುವಂತದ್ದು. ಸಹಜವಾಗಿಯೇ ನಟ ವಿಜಯ್ ಅವರಿಗೆ ಅಭಿಮಾನಿಗಳ ಸಂಖ್ಯೆ ದೊಡ್ಡದಿದೆ, ಹಾಗಾಗಿ ಸಾಕಷ್ಟು ಸಂಖ್ಯೆಯಲ್ಲಿ ಬರುವಂತ ಸಾಧ್ಯತೆ ಇದೆ. ಹಾಗಾಗಿ ಈಗಾಗಲೇ ಏನು ನೆಹರು ಸ್ಟೇಡಿಯಂ ಏನಿದೆ, ಆ ಒಂದು ನೆಹರು ಸ್ಟೇಡಿಯಂ ಸುತ್ತಮುತ್ತ ಸಾಕಷ್ಟು ಭದ್ರತೆಯನ್ನು ಕೂಡ ಈಗಾಗಲೇ ಮಾಡಲಾಗಿರುವಂತದ್ದು. ಸುಮಾರು 2-3 ಕಿಲೋಮೀಟರ್ ದೂರದಿಂದನೇ ಅಲ್ಲಿ ಬ್ಯಾರಿಕೇಡ್ಗಳನ್ನು ಹಾಕೋದ್ರ ಮುಖಾಂತರವಾಗಿ ಯಾವುದೇ ಕಾರಣಕ್ಕೂ ಕೂಡ ವಾಹನಗಳು ಹೋಗದಂತೆ, ಅಲ್ಲಿ ಅಭಿಮಾನಿಗಳಿಗೆ ಯಾವುದೇ ರೀತಿಯ ತೊಂದರೆ ಆಗದಿರುವಂತ ನಿಟ್ಟಿನಲ್ಲಿ ಅಭಿಮಾನಿಗಳನ್ನ ಇದೀಗ ಸ್ಟೇಡಿಯಂ ಒಳಗಡೆ ಹೋಗುವಂತ ನಿಟ್ಟಿನಲ್ಲಿ ಕೂಡ ಈಗಾಗಲೇ ಕಾರ್ಯತಂತ್ರವನ್ನು ಕೂಡ ಈಗಾಗಲೇ ಮಾಡಿರುವಂತದ್ದು ಪೊಲೀಸರು. ಮತ್ತೆ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳು ಕೂಡ ಈಗಾಗಲೇ ಪ್ರಮಾಣ ವಚನ ಸ್ವೀಕಾರ ಕಾರ್ಯಕ್ರಮಕ್ಕೆ ಏನೆಲ್ಲ ಸಿದ್ಧತೆಗಳನ್ನು ಮಾಡಬೇಕು ಅದೆಲ್ಲವನ್ನು ಕೂಡ ಮಾಡಲಾಗಿದೆ. ಕಳೆದ 3 ದಿನಗಳ ಹಿಂದೆನೆ ಮಾಡಲಾಗಿತ್ತು. ಯಾವಾಗ ನಟ ವಿಜಯ್ ಅವರ ಬಳಿ ಬಹುಮತದ ಸಂಖ್ಯೆ ಅದನ್ನು ಗಳಿಸುವುದಕ್ಕೆ ಸಾಧ್ಯವಾಗಿರಲಿಲ್ಲ, ಹಾಗಾಗಿ ಗವರ್ನರ್ ಅನುಮತಿಯನ್ನ ಕೊಟ್ಟಿರಲಿಲ್ಲ. ಈಗ ನಿನ್ನೆ ರಾತ್ರಿ ಅನುಮತಿಯನ್ನ ಕೊಟ್ಟಿದ್ದಾರೆ. ಗವರ್ನರ್ ಕೂಡ ಬೆಳಗ್ಗೆ 10 ಗಂಟೆ ಸುಮಾರಿಗೆ ನೆಹರು ಸ್ಟೇಡಿಯಂಗೆ ಬರ್ತಾರೆ. ಅದಾದ ಬಳಿಕವಾಗಿ ರಾಜೇಂದ್ರ ಅರ್ಲೇಕರ್ ಅವರು, ತಮಿಳುನಾಡಿನ ರಾಜೇಂದ್ರ ವಿಶ್ವನಾಥ್ ಅರ್ಲೇಕರ್ ಅವರು, ಗವರ್ನರ್ ಅವರು ಅವರಿಗೆ ಪ್ರಮಾಣ ವಚನ ಬೋಧನೆಯನ್ನು ಮಾಡಲಿದ್ದಾರೆ. ಅದಾದ ಬಳಿಕವಾಗಿ ತಮಿಳುನಾಡಿನ 22ನೇ ಮುಖ್ಯಮಂತ್ರಿಯಾಗಿ ನಟ ವಿಜಯ್ ಅವರು ಟಿವಿಕೆ ಪಕ್ಷದ ಅಧ್ಯಕ್ಷರಾಗಿ ಮುಖ್ಯಮಂತ್ರಿಯಾಗಿ ಈಗಾಗಲೇ ಪ್ರಮಾಣ ವಚನ ಸ್ವೀಕಾರವನ್ನ ಈಗಾಗಲೇ ಮಾಡೋದಕ್ಕೆ ಕ್ಷಣಗಣನೆ ಶುರುವಾಗಿರುವಂತದ್ದು. ಸಾಕಷ್ಟು ನಿರೀಕ್ಷೆಯಿಂದ ಈ ಭಾಗದ ಜನರಿದ್ದಾರೆ. ಯಾಕಂದ್ರೆ ನಟ ವಿಜಯ್ ಅವರು ಸಿನಿಮಾ ಆಕ್ಟರ್ ಆಗಿದ್ದಾರೆ. ಅವ್ರ ಜೊತೆಗೆ ಇಲ್ಲೊಂದ್ ಕಡೆ ಈಗ ರಾಜಕೀಯಕ್ಕೆ ಬಂದು ಈಗ 108 ಸ್ಥಾನವನ್ನ ಗೆದ್ದು ಮೈತ್ರಿ ಸರ್ಕಾರವನ್ನು ಕೂಡ ರಚನೆಯನ್ನು ಮಾಡ್ತಾ ಇದ್ದಾರೆ. ಅವ್ರು ಅಂದ್ಕೊಂಡಂತೆ ಆಡಳಿತ ನಡೆಸೋದಕ್ಕೂ ಕೂಡ ಕಷ್ಟ ಆಗ್ಬಹುದು. ಯಾಕಂದ್ರೆ ಯಾರೆಲ್ಲ ಎಡಪಕ್ಷಗಳು ಬೆಂಬಲವನ್ನು ಅವ್ರು ಕೊಟ್ಟಿದ್ದಾರೆ ಅವರೆಲ್ಲರೂ ಕೂಡ ಡಿಎಂಕೆ ಜೊತೆಗೆ ಇದ್ದಂತವ್ರು. ಸಾಕಷ್ಟು ಅವರು ಕೂಡ ಬಹಳಷ್ಟು ಐಡ್ರಾಮಗಳನ್ನ ಮಾಡೋದ್ರ ಮುಖಾಂತರವಾಗಿ ಈಗಾಗಲೇ ಅವರಿಗೆ ಬೆಂಬಲವನ್ನ ಕೊಟ್ಟಿರುವಂತದ್ದು. ಹಾಗಾಗಿನೇ ಸಾಕಷ್ಟು ಕಂಡೀಷನ್ಗಳಿದಾವೆ. ಮತ್ತೊಂದ್ ಕಡೆ ಸಾಕಷ್ಟು ಅವರಿಗೆ ಬೇಡಿಕೆಗಳಿದಾವೆ. ಒಂದ್ ಕಡೆ ಡಿಸಿಎಂ ಹುದ್ದೆಯನ್ನ ಕೊಡಬೇಕು, ಮತ್ತೊಂದ್ ಕಡೆ ಕಾಂಗ್ರೆಸ್ ಅವ್ರಿಗೂ ಕೂಡ ಸಚಿವ ಸ್ಥಾನವನ್ನು ಕೊಡಬೇಕು, ಮತ್ತೊಂದ್ ಕಡೆ ಟಿವಿಕೆ ಪಕ್ಷದವ್ರನ್ನು ಕೂಡ ಈಗಾಗಲೇ ಮಂತ್ರಿಯಾಗಿ ನೇಮಕವನ್ನ ಮಾಡಬೇಕು. ಈಗಾಗಲೇ ಹೊಸದಾಗಿ ಗೆದ್ದಂತವ್ರು ಎಲ್ಲರೂ ಕೂಡ ಯುವಕರಾಗಿದ್ದಾರೆ, ಅವ್ರಿಗಾಗಿ ಸ್ಥಾನಮಾನವನ್ನ ಕೊಡಬೇಕು. ಆ ಒಂದು ನಿಟ್ಟಿನಲ್ಲಿ ಈಗಾಗಲೇ ನಟ ವಿಜಯ್ ಅವರು ಎಲ್ಲಾ ರೀತಿಯಿಂದ ಒಂದಷ್ಟು ಸಿದ್ಧತೆಯನ್ನ ಕೂಡ ಮಾಡ್ಕೊಂಡಿದ್ದಾರೆ. ಆದ್ರೀಗ ಅವರಿಗೆ ಬಹುಮತ ಸಿಗದೇ ಇರತಕ್ಕಂಥ ಸಂದರ್ಭದಲ್ಲಿ ಈಗ ಎಡಪಕ್ಷಗಳ ಶಾಸಕರ ಬೆಂಬಲವನ್ನು ತೆಗೆದುಕೊಂಡು ಸರ್ಕಾರವನ್ನು ರಚನೆಯನ್ನು ಮಾಡ್ತಾ ಇದ್ದಾರೆ. ಈಗ ಇವತ್ತು ಮೊದಲನೇದಾಗಿ ಅಂದ್ರೆ ಮೊದಲ ಹಂತವಾಗಿ ಎಡಪಕ್ಷ ಶಾಸಕರ ಬೆಂಬಲದೊಂದಿಗೆ 120 ಶಾಸಕರ ಬೆಂಬಲದೊಂದಿಗೆ ಇವತ್ತು ಪದಗ್ರಹಣ ಮಾಡೋದಕ್ಕೂ ಕೂಡ ಈಗಾಗಲೇ ಮುಂದಾಗಿದ್ದಾರೆ. ಎಡಪಕ್ಷಗಳ ಶಾಸಕರು ಕೂಡ ಆ ಒಂದು ಪದಗ್ರಹಣ ಕಾರ್ಯಕ್ರಮಕ್ಕೆ ಭಾಗಿಯಾಗ್ತಾ ಇರುವಂತದ್ದು. ವಿಶೇಷವಾಗಿ ಲೋಕಸಭೆ ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ರಾಹುಲ್ ಗಾಂಧಿ ಅವರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಬರ್ತಾ ಇರುವಂತದ್ದು. ಯಾಕಂದ್ರೆ ಯಾವಾಗ ಫಲಿತಾಂಶ ಅತಂತ್ರ ಬಂತು ಅದಾದ ಬಳಿಕವಾಗಿ ರಾಹುಲ್ ಗಾಂಧಿ ಅವರು ಕೂಡ ಈಗಾಗಲೇ ಬೆಂಬಲವನ್ನು ಕೊಟ್ಟಿದ್ದಾರೆ. ಹಾಗಾಗಿನೇ ಸಾಕಷ್ಟು ನಿರೀಕ್ಷೆ ಇದೆ. ಒಂದ್ ಕಡೆಗೆ ಇವತ್ತು ಪ್ರಮಾಣ ವಚನ ಸ್ವೀಕಾರ ಮಾಡಿದ ಬಳಿಕವಾಗಿ ಅವರು 2-3 ದಿನಗಳನ್ನೇ ವಿಧಾನಸಭೆ ಅಧಿವೇಶನ ಕರೆಯೋದ್ರ ಮುಖಾಂತರವಾಗಿ ಅಲ್ಲಿ ಬಹುಮತವನ್ನ ಸಾಬೀತುಪಡಿಸಬೇಕಂತ ಒಂದು ಅನಿವಾರ್ಯತೆ ಪರಿಸ್ಥಿತಿ ಕೂಡ ಇದೆ. ಹಾಗಾಗಿನೇ ಈಗ ಸದ್ಯಕ್ಕೆ ಪದಗ್ರಹಣ ಕಾರ್ಯಕ್ರಮವನ್ನ ಈಗ ಬೆಳಿಗ್ಗೆ 10 ಗಂಟೆಗೆ ಮಾಡುವಂತದ್ದು. ಮತ್ತೆ ಅಲ್ಲಿ ಪದಗ್ರಹಣ ಕಾರ್ಯಕ್ರಮದಲ್ಲಿ ಹಾಗೆ ಸಂಪರ್ಕದಲ್ಲಿರಿ. ಈ ಆಡಳಿತ ಚುಕ್ಕಾಣಿಯನ್ನ ವಿಜಯ್ ಬೆಳಗ್ಗೆ 10 ಗಂಟೆಗೆ ಹಿಡಿತಾರೆ. ದಳಪತಿ ಮುಂದಿದೆ ಸಾಲು ಸವಾಲುಗಳು. ಸಿಎಂ ಆಗುವಂಥದ್ದು ಅಷ್ಟು ಈಸಿ ಅಲ್ಲ.
ವಿಜಯ್ಗೆ ಆಡಳಿತದ ಅನುಭವದ ಕೊರತೆ ಇದೆ, ಪೊಲಿಟಿಕಲ್ ಎಕ್ಸ್ಪೀರಿಯನ್ಸ್ ಅನ್ನುವಂಥದ್ದು ಇಲ್ಲವೇ ಇಲ್ಲ. ಮೈತ್ರಿ ಸರ್ಕಾರದ ನಿರ್ವಹಣೆ ತಲೆಬಿಸಿ ಒಂದ್ ಕಡೆ, ಯಾಕಂದ್ರೆ ಸಾಕಷ್ಟು ಪಾರ್ಟಿಗಳಿಂದ ಸಪೋರ್ಟ್ ಅನ್ನು ಪಡ್ಕೊಂಡಿದ್ದಾರೆ. ಸೊ ಮೈತ್ರಿ ಸರ್ಕಾರದ ನಿರ್ವಹಣೆ ತಲೆಬಿಸಿ ಇದೆ. ಶಾಸಕರು ಸಚಿವರೊಂದಿಗೆ ಸಮನ್ವಯತೆ ಇರಬೇಕು, ಮೌಲ್ಯ ಇರಬಹುದು, ಸಿದ್ಧಾಂತಗಳಲ್ಲಿ ರಾಜಿ ಮಾಡಬೇಕಾಗತ್ತೆ. ರಾಜಿ ಅನ್ನುವಂಥದ್ದು ಅನಿವಾರ್ಯ. ಇಲ್ಲಿ ಪರ್ಸನಲ್ ಒಪಿನಿಯನ್ ಆಗೋದೇ ಇಲ್ಲ, ಡಸಂಟ್ ಮ್ಯಾಟರ್. ಹಣಕಾಸಿನ ಹೊರೆ, ಭರವಸೆಗಳ ಈಡೇರಿಕೆ. ಸೊ ಸಾಕಷ್ಟು ಭರವಸೆಯನ್ನ ಕೊಟ್ಟಿದ್ದಾರಲ್ವಾ, ಸಾಕಷ್ಟು ಪ್ರಣಾಳಿಕೆಯಲ್ಲಿ ಗ್ಯಾರಂಟಿಗಳನ್ನ ಕೊಟ್ಟಿದ್ದಾರಲ್ವಾ, ಅದನ್ನ ಈಡೇರಿಸಬೇಕು. ಜನರಿಗೆ ಕೊಟ್ಟಂತಹ ಭರವಸೆಯನ್ನೇ ಈಡೇರಿಸಬೇಕು. ಹಣಕಾಸಿನ ಹೊರೆ ಇಲ್ಲಿ ಹೆಚ್ಚಾಗುವಂತಹ ಚಾನ್ಸಸ್ ಇದೆ, ಯಾಕಂದ್ರೆ ಅಷ್ಟು ದೊಡ್ಡ ಮಟ್ಟಿಗೆ ಒಂದಷ್ಟು ಗ್ಯಾರಂಟಿಗಳನ್ನ ಕೊಟ್ಟಿರೋದು. ಕೇಂದ್ರ ಸರ್ಕಾರದ ಜೊತೆಗೆ ಹೊಂದಾಣಿಕೆ ಅತ್ಯವಶ್ಯಕ. ಭರವಸೆಗಳ ಈಡೇರಿಕೆ ದೊಡ್ಡ ಸವಾಲಾಗಿದೆ. ಸೊ ವಿಜಯ್ ಏನಿದೆ, ವಿಜಯ್ ಈಗ ಸಿಎಂ ಪಟ್ಟವನ್ನು ಅಲಂಕರಿಸ್ತಾ ಇದ್ದಾರೆ. ಅದರ ಮುಂದೆ ಸಾಕಷ್ಟು ಸವಾಲುಗಳಿದೆ. ಡಿಎಂಕೆ, ಅಣ್ಣಾ ಡಿಎಂಕೆ ಸಪೋರ್ಟ್ ಆಗಿದ್ದಂತಹ ಕೆಲವೊಂದು ಪಾರ್ಟಿಗಳೇ ಈಗ ವಿಜಯ್ಗೆ ಬಂದು ಟಿವಿಕೆಗೆ ಸಪೋರ್ಟ್ ಮಾಡ್ತೀವಿ ಅಂತ ಬಂದು ನಿಂತಿದ್ದಾರೆ. ಬಟ್ ಅವರನ್ನ ಈ ಒಂದು 5 ವರ್ಷಗಳ ಕಾಲ ಅವರಿಗೆ ಯಾವುದೇ ರೀತಿಯ ಸಮಸ್ಯೆಗಳು ಆಗದಂತೆ, ಸೊ ಅಸಮಾಧಾನಗಳು ಆಗದಂತೆ ಈ ಮೈತ್ರಿ ಪಕ್ಷಗಳು ಮೈತ್ರಿ ಸರ್ಕಾರವನ್ನು ಮುಂದುವರಿಸುವಂಥದ್ದೊಂದು ದೊಡ್ಡ ಚಾಲೆಂಜ್ ಆಗಿರುತ್ತೆ. ಅದರ ಜೊತೆಗೆ ಸಾಕಷ್ಟು ಭರವಸೆಗಳನ್ನು ಜನರಿಗೆ ಕೊಟ್ಟಿದ್ದಾರಲ್ಲ, ಅದನ್ನು ಈಡೇರಿಸುವಂಥ ಕೆಲಸ ಕೂಡ ಒಂದಷ್ಟು ಚಾಲೆಂಜಿಂಗ್ ಆಗಿ ವಿಜಯ್ಗೆ ಇರುವಂಥದ್ದು. ಕೃಷ್ಣ ಇದ್ದಾರೆ, ಮಾತನಾಡಿಸ್ತಾ ಹೋಗ್ತೀನಿ. ಕೃಷ್ಣ, ಈಗ ಸಿಎಂ ಆಗ್ತಿದ್ದಾರೆ ಓಕೆ ವಿಜಯ್ ಅವರು, ಬಟ್ ರಾಜಕೀಯ ಅನುಭವ ಅವರಿಗೆ ಇಲ್ಲವೇ ಇಲ್ಲ. ಅದ್ರ ಜೊತೆಗೆ ಮೈತ್ರಿ ಸರ್ಕಾರ ಬೇಡ, ಇದ್ರೆ ಸಾಕಷ್ಟು ಚಾಲೆಂಜಸ್ ಅವರಿಗೆ ಎದುರಾಗುವಂತದ್ದು ಇದೆಯಲ್ಲ ಅಂತ. ಅವರ ಈ ಒಂದು ನಡಬೇಕು ಇಡೀ ದೇಶದ ನಾನಾ ರಾಜಕಾರಣಿಗಳು ಚರ್ಚೆಯನ್ನ ಮಾಡ್ತಿದ್ದಾರೆ, ಅನುಭವಿ ರಾಜಕಾರಣಿಗಳು. ವಿಶೇಷವಾಗಿ ನಮ್ಮ ರಾಜ್ಯದ ಕೇಂದ್ರದ ಸಚಿವರುಗಳು ಕೂಡ, ಕುಮಾರಸ್ವಾಮಿ ಕೂಡ ಮಾತಾಡಿದ್ದಾರೆ, ನಟ ವಿಜಯ್ ಅವರು ದೇವರೇ ಕಾಪಾಡಬೇಕು ಅಂತ. ಯಾಕಂದ್ರೆ ಅವ್ರಿಗೆ ಯಾರಿಗೆ ಇಷ್ಟೊಂದು ಪ್ರಾಮಿಷನ್ ಕೊಡು ಕೇಳಿದ್ರು ಅನ್ನೋದು ಗೊತ್ತಿಲ್ಲ ಅನ್ನೋ ಮಾತನ್ನು ಕೂಡ ಹೇಳ್ತಾ ಇದ್ರು. ಯಾಕಂದ್ರೆ ಅವರು ಕೇವಲವಾಗಿ ನಟ ವಿಜಯ್ ಅವರು ಆಕ್ಟರ್ ಆಗಿ ಕೇವಲವಾಗಿ ಗೆದ್ದಿಲ್ಲ. ಯಾಕಂದ್ರೆ ಅವ್ರು ಕೊಟ್ಟಂತ ಒಂದು ಪ್ರಣಾಳಿಕೆಯ ಮುಖಾಂತರವಾಗಿ, ಭರವಸೆಗಳ ಮುಖಾಂತರವಾಗಿ, ಉಚಿತ ಯೋಜನೆಗಳ ಮುಖಾಂತರವಾಗಿ ಅವರಿಗೆ ಗೆದ್ದಿರ್ತಕ್ಕಂಥದ್ದು 108 ಸ್ಥಾನವನ್ನು ಗೆದ್ದಿದ್ದಾರೆ. ಈಗಾಗಲೇ ಡಿಎಂಕೆ ಸರ್ಕಾರ 10 ವರ್ಷಗಳ ಕಾಲ ಆಡಳಿತ ನಡೆಸಿದೆ ತಮಿಳುನಾಡಲ್ಲಿ. ಅವರು 10 ಲಕ್ಷ ಕೋಟಿ ಸಾಲವನ್ನ ಮಾಡಿದ್ದಾರೆ. ಈಗ ನಟ ವಿಜಯ್ ಅವರು ಅಧಿಕಾರಕ್ಕೆ ಬಂದರೂ ಕೂಡ ಅವ್ರ ಯೋಜನೆಗಳನ್ನ ಜಾರಿ ಮಾಡೋದಕ್ಕೆ ಕನಿಷ್ಠ 80 ರಿಂದ 90 ಸಾವಿರ ಕೋಟಿ ಬೇಕು. ಹಾಗಾಗಿ ಕೇಂದ್ರ ಸರ್ಕಾರದ ವಿಶ್ವಾಸವನ್ನು ಕೂಡ ಅವ್ರು ಗಳಿಸಬೇಕು. ಕೇಂದ್ರ ಸರ್ಕಾರದ ಅನುದಾನದೊಂದಿಗೆ ಅವರು ಈಗಾಗಲೇ ಅವ್ರು ಕೊಟ್ಟಂತ ಒಂದು ಯೋಜನೆಗಳನ್ನ, ಪ್ರಣಾಳಿಕೆಯಲ್ಲಿ ಇರತಕ್ಕಂಥ ಯೋಜನೆಗಳನ್ನ ಜಾರಿ ಮಾಡಬೇಕು. ಹಾಗಾಗಿನೇ ನಟ ವಿಜಯ್ ಅವರ ಹತ್ರ ಚಿತ್ತ ಎಲ್ಲರ ಹರಿಸಿರುವಂತದ್ದು ಗಮನವ ಇಡೀ ದೇಶದ ಎಲ್ಲರೂ ಕೂಡ ನಟ ವಿಜಯ್ ಅವರು ಏನ್ ಮಾಡ್ತಾರೆ ಅನ್ನೋ ಒಂದು ನಿಟ್ಟಿನಲ್ಲಿ ಕಾದು ನೋಡ್ತಾ ಇದ್ದಾರೆ. ಈಗ ನಟ ವಿಜಯ್ ಅವರಿಗೆ ಒಂದ್ ರೀತಿ ಬೆಂಬಲದ ಕೊರತೆ ಇತ್ತು. ಈಗ ಎಲ್ಲ ಒಂದ್ ಕಡೆ ಅವ್ರ ಪಕ್ಷದವರು ಕೂಡ 118 ಮೆಜಾರಿಟಿ ಗೆಲ್ಲದೇ ಇದ್ರು ಕೂಡ ಈಗ ಎಡಪಕ್ಷಗಳ ಶಾಸಕರು ಬಂದು ಬೆಂಬಲವನ್ನು ಕೊಟ್ಟಿದ್ದಾರೆ. ಎಡಪಕ್ಷಗಳ ಶಾಸಕರ ಬೇಡಿಕೆ ಕೂಡ ಅಷ್ಟಿಷ್ಟಲ್ಲ ಧನುಶ್ರೀ, ಸಾಕಷ್ಟು ಬೇಡಿಕೆಗಳನ್ನ ಈಗಾಗಲೇ ಅವರು ಆಂತರಿಕವಾಗಿ ಚರ್ಚೆ ಕೂಡ ಮಾಡಿದ್ದಾರೆ. ವಿಶೇಷವಾಗಿ ವಿಸಿಕೆ ಪಕ್ಷದ ಶಾಸಕರು ಕೂಡ ಡಿಸಿಎಂ ಸ್ಥಾನಕ್ಕೆ ಪಟ್ಟಣ ಹಿಡಿದಿರುವಂತದ್ದು. ಮತ್ತೊಂದು ಕಡೆ ಕಾಂಗ್ರೆಸ್ನಲ್ಲೂ ಕೂಡ ಎಲ್ಲೊಂದು ಕಡೆ ಡಿಸಿಎಂ ಹುದ್ದೆ ಸೃಷ್ಟಿಯಾಗುತ್ತೆ ಅನ್ನುವಂಥದ್ದು. ಅದ್ರ ಜೊತೆಗೆ ಟಿವಿಕೆ ಪಕ್ಷದ ನಾಯಕರಿಗೂ ಕೂಡ ಅವರು ಮಂತ್ರಿ ಸ್ಥಾನಮಾನವನ್ನ ಕೊಡಬೇಕಾಗುತ್ತೆ. ಇದೆಲ್ಲದರ ನಡುವೆ ಸರಿದೂಗಿಸಿಕೊಳ್ಳೋದ್ರ ಮುಖಾಂತರವಾಗಿ ಮತ್ತೊಂದು ಕಡೆ ಡಿಎಂಕೆ, ಎಐಡಿಎಂಕೆ ಅವರೇ ಸರ್ಕಾರ ರಚನೆ ಮಾಡೋದಕ್ಕೆ ಮುಂದಾಗ್ತಾ ಇದ್ದಂತ ನಟ ವಿಜಯ್ ಅವರಿಗೆ ಪ್ರಾರಂಭದಲ್ಲೇ ಮಾಸ್ಟರ್ ಟೋಕನ್ ಕೊಟ್ಟಿದ್ದಾರೆ. ಎಲ್ಲ ಒಂದ್ ಕಡೆ ಅವರ ಅಧಿಕಾರದಿಂದ ತಪ್ಪಿಸಬೇಕು ನಿಟ್ಟಿನಲ್ಲಿ ಡಿಎಂಕೆ ಮತ್ತೆ ಎಐಡಿಎಂಕೆ ಇವರೆಲ್ಲ ಶತ್ರುಗಳ ಶತ್ರು. ಆದ್ರೂ ಕೂಡ 60 ವರ್ಷಗಳಿಂದ ಬದ್ಧವೈರಿಗಳಾದಂತಹ ಡಿಎಂಕೆ ಮತ್ತೆ ಎಐಡಿಎಂಕೆ ಅವರು ನಟ ವಿಜಯ್ ಅವರು ಬಂದ ಕೂಡಲೇ ಒಂದಾಗ್ತಾರೆ ಅನ್ನೋ ಚರ್ಚೆ ಕೂಡ ಈಗಾಗಲೇ ಶುರುವಾಗಿರುವಂತದ್ದು. ಎಲ್ಲ ಒಂದ್ ಕಡೆ ಅವ್ರು ಬಂದ ಕೂಡಲೇ ಒಂದು ಬಿಸಿ ಮುಟ್ಟಿಸುವಂತ ನಿಟ್ಟಿನಲ್ಲಿ ಕೂಡ ಪ್ರತಿಪಕ್ಷಗಳು ಕೂಡ ಮುಂದಾಗಿದ್ದಾರೆ. ಹಾಗಾಗಿನೇ ಅವರೆಲ್ಲರೂ ಕೂಡ ಅನುಭವಿ ರಾಜಕಾರಣಿಗಳು, ಯಾರು ಸ್ಟಾಲಿನ್ ಆಗಿರಬಹುದು, ಪಳನಿಸ್ವಾಮಿ ಅವರೆಲ್ಲರೂ ಕೂಡ ಈಗಾಗಲೇ ಆಡಳಿತವನ್ನ ನಡೆಸಿರುವಂತವರು. ಈಗ ಹೊಸದಾಗಿ ನಟ ವಿಜಯ್ ಅವರು ತಮಿಳುನಾಡಿಗೆ ಎಂಟ್ರಿ ಕೊಟ್ಟು ಅಧಿಕಾರನ ಚುಕ್ಕಾಣಿ ನೀಡುತ್ತಾ ಇದ್ದಾರೆ. ಇಂದಿನಿಂದ ಮುಖ್ಯಮಂತ್ರಿಗಳಾಗಿ ತಮ್ಮ ಆಡಳಿತವನ್ನು ಕೂಡ ನಡೆಸ್ತಾ ಇದ್ದಾರೆ. ಹಾಗಾಗಿನೇ ಸಾಕಷ್ಟು ಸವಾಲುಗಳಿದೆ ಅವ್ರ ಮುಂದೆ. ಒಂದ್ ಕಡೆ ಎಡಪಕ್ಷಗಳ ಶಾಸಕರ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂತದ್ದು, ಮತ್ತೊಂದು ಕಡೆ ಏನೋ ವಿರೋಧ ಪಕ್ಷಗಳನ್ನ ಎದುರಿಸುವಂತದ್ದು, ಅದ್ರ ಜೊತೆಗೆ ತಾವು ಕೊಟ್ಟಂತ ಪ್ರಣಾಳಿಕೆಯ ಯೋಜನೆಗಳನ್ನ ಜಾರಿ ಮಾಡುವಂತದ್ದು, ಅದ್ರ ಜೊತೆಗೆ 5 ವರ್ಷಗಳ ಆಡಳಿತ ಯಾವ ರೀತಿಯಾಗಿ ನಡೆಸ್ತಾರೆ ಅನ್ನುವಂಥದ್ದು. ಅದ್ರ ಜೊತೆಗೆ ಅವ್ರ ಬೆಂಬಲ ಇರುವಂತದ್ದು ಕೇವಲವಾಗಿ ಅವ್ರ ಪಕ್ಷದಲ್ಲಿ ಇದ್ದಂಥದ್ದು ಕೇವಲವಾಗಿ 108 ಶಾಸಕರು ಮಾತ್ರ. ಆದ್ರೆ ಅವ್ರಿಗೆ ಬೆಂಬಲ ಕೊಟ್ಟಿರ್ತಕ್ಕಂಥ ಕಾಂಗ್ರೆಸ್ ಐವರು, ಮತ್ತೊಂದು ಕಡೆ ಎಡಪಕ್ಷಗಳ ಶಾಸಕರು, ಅದು ಎಲ್ಲರೂ ಕೂಡ ಡಿಎಂಕೆ ಇದ್ದಂತವ್ರ ಶಾಸಕರು. ಅವರ ನಡೆ ಏನಿರುತ್ತೆ ಅನ್ನೋದು 5 ವರ್ಷಗಳ ಕಾಲ ಅವ್ರು ಹೀಗೆ ಇರ್ತಾರ ಅಥವಾ 1 ವರ್ಷಗಳಿಗೆ ಏನಾದ್ರೂ ಕೈ ಕೊಡ್ತಾರ? ಹೀಗೆ ಸಾಕಷ್ಟು ಒಂದಷ್ಟು ಸವಾಲುಗಳಿದೆ. ಹಾಗಾಗಿ ಇವೆಲ್ಲ ಸವಾಲುಗಳನ್ನ ಸರಿದೂಗಿಸಿಕೊಂಡು ಮುಂದೆ ಯಾವ ರೀತಿ ಆಡಳಿತ ನಡೆಸ್ತಾರೆ ಅನ್ನುವಂಥದ್ದು ಈಗಿರ್ತಕ್ಕಂಥ ಕುತೂಹಲ. ಧನುಶ್ರೀ, ಥ್ಯಾಂಕ್ ಯು ಕೃಷ್ಣ ತಮ್ಮೆಲ್ಲ ಮಾಹಿತಿಗಾಗಿ.